ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಿ. 2026 ಇಸ್ವಿ ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರ ಮೇಲೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಈ ವೃಷಭ ರಾಶಿಯವರಿಗೆ ಗುರುಬಲವಿಲ್ಲ. ಗುರುಬಲ ಇಲ್ಲ ಅಂದರೂ ಸಹ ಹೊಸ ಹೊಸ ಉದ್ಯೋಗ ಸಿಗುವಂಥ ಯೋಗ ಚೆನ್ನಾಗಿದೆ. ರವಿಯ ಫಲ ಅಷ್ಟು ಚೆನ್ನಾಗಿದೆ. ಗುರುಬಲ ಇಲ್ಲ ಅಂದ್ರೂ ಒಂದು ಗ್ರಹ ಚೆನ್ನಾಗಿರ್ಬೇಕಂದ್ರೆ ರವಿ. ರವಿ ಒಳ್ಳೆ ಸ್ಥಾನ ಕೂತಿರ್ತಾನೆ, ನಿಮಗೆ ಒಳ್ಳೆ ಫಲವನ್ನು ಕೊಡುವಂತಹ ಯೋಗ ಭಾಳ ಚೆನ್ನಾಗಿದೆ. ಮತ್ತು ದೊಡ್ಡ ಅಧಿಕಾರಿಗಳಾಗುವಂಥ ಯೋಗ ಚೆನ್ನಾಗಿದೆ. ಪ್ರಯತ್ನವನ್ನು ಮಾಡಬೇಕು ಇವಾಗ. ಮತ್ತು ವಾಹನ ಕೊಂಡುಕೊಳ್ಳುವಂಥ ಯೋಗ, ಮುದ್ರಾಧಿಕಾರ, ಒಳ್ಳೆ ಅಧಿಕಾರಗಳು ಪ್ರಾಪ್ತವಾಗುವುದು ಭಾಳ ಚೆನ್ನಾಗಿದೆ. ಮತ್ತು ಉದ್ಯೋಗದಲ್ಲಿ ಬಡ್ತಿಗಳಾಗುವಂತಹ ಚಾನ್ಸಸ್ ಚೆನ್ನಾಗಿ ಕೊಡ್ತಾನೆ. ಅದಕ್ಕೆ ಹೇಳೋದು, ಜಾತಕದಲ್ಲಿ ರವಿ ಕೆಲಸ ಕಾರ್ಯಗಳಿಗೆ ಬಹಳ ಮುಖ್ಯವಾದ ಗ್ರಹ. ಅವನು ಚೆನ್ನಾಗಿ ಸ್ವಕ್ಷೇತ್ರದಲ್ಲಿ ಕೂತಿರೋದ್ರಿಂದ ಒಳ್ಳೆ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಮತ್ತು ಭೂಮಿ, ಮನೆ, ವಾಹನಗಳನ್ನು ಕೊಳ್ಳುವಂತಹ ಶೋಲ ಚೆನ್ನಾಗಿದೆ. ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಈಗ ಆಸ್ತಿಯನ್ನು ಮಾಡುವಂಥ ಯೋಗ ಚೆನ್ನಾಗಿದೆ. ಸರ್ಕಾರದ ಕೆಲಸಗಳಿಂದ ಒಳ್ಳೆ ಮನ್ನಣೆ ಆಗ್ತದೆ. ಯಾರು ಸರ್ಕಾರಿ ಕೆಲಸಗಳಲ್ಲಿ ಮಾಡ್ತಿದ್ದೀರಿ ಅವ್ರಿಗೆ ಒಳ್ಳೆ ಗೌರವಗಳು, ಮನ್ನಣೆ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡೋದ್ರಿಂದ ಒಳ್ಳೆ ಲಾಭ ಆಗ್ತದೆ. ಗೌರವದಿಂದ ಹೋಗಿ ನಿಮ್ಮ ಹಿರಿಯ ಅಧಿಕಾರಿಗಳನ್ನು, ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ನೋಡೋದರಿಂದ ಮತ್ತು ಪ್ರೀತಿ ವಿಶ್ವಾಸ ಮಾತಾಡೋದ್ರಿಂದ ಒಳ್ಳೆ ಲಾಭಗಳಾಗ್ತದೆ. ನಿಮ್ಮಲ್ಲಿ ಅದು ಮಾಡಬೇಕಾಗ್ತದೆ. ನೀವು ಖರ್ಚಿನ ಬಗ್ಗೆ ಹೆಚ್ಚು ಸ್ವಲ್ಪ ಗಮನ ಕೊಡಬೇಕು. ಖರ್ಚು ಹೆಂಗಾಗ್ತದೆ, ದೊಡ್ಡ ಕಾಸುಗಳು ನಿಲ್ತಾ ಇಲ್ಲ. ಮತ್ತು ಮಕ್ಕಳಿಂದ ಯಾವುದೇ ಕಾರಣಕ್ಕೂ ಸ್ವಲ್ಪ ಸಹಾಯ ಸಿಗುವ ಚಾನ್ಸಸ್ ಇಲ್ಲ ನಿಮಗೆ ವೃಷಭರಾಶಿಯವರಿಗೆ. ಮತ್ತು ಆರೋಗ್ಯದ ಸ್ವಲ್ಪ ಎಚ್ಚರವಾಗಿರಬೇಕಾಗ್ತದೆ. ಮೇಜರ್ ತೊಂದರೆ ಯಾವುದೂ ಬರೋದಿಲ್ಲ. ಈ ಕಣ್ಣು ದೃಷ್ಟಿಗಳಂತೀವಲ್ಲ, ಅದರಿಂದ ಪ್ರಾಬ್ಲಮ್ ಆಗ್ತದೆ. ಮತ್ತು ದೂರ ಪ್ರಯಾಣಗಳನ್ನು ಮಾಡುವಂಥ ಚಾನ್ಸ್ ಇದೆ. ಸ್ವಲ್ಪ ಎಚ್ಚರದಿಂದ ಹೋಗಿ ಮಾಡಬೇಕಾಗ್ತದೆ. ಹೆಂಗಂದ್ರೆ ಅವೇಳೆ ಹೊತ್ತಲ್ಲಿ ಸಂಚಾರ ಮಾಡಬಾರದು. ಮತ್ತು ವಿವಾಹಕ್ಕೆ ಯಾರು ಪ್ರಯತ್ನ ಪಡ್ತಾಯಿದೆ ಅಂಥವರಿಗೆ ವಿವಾಹ ಯೋಗಗಳು ಭಾಳ ಚೆನ್ನಾಗಿದೆ. ಕೂಡಿ ಬರುವಂಥ ಚೆನ್ನಾಗಿದೆ. ಮನೆ, ಭೂಮಿ, ಆಸ್ತಿ ಸಂಪಾದನೆ ಮಾಡೋಕ್ಕೆ ಬೇಕಂತ ಅತೀ ಒದ್ದಾಡ್ತೀರಿ ನೀವು. ಬೇಗ ಬೇಗ ಮಾಡ್ಕೋಬೇಕು. ಆಸ್ತಿಗಳು ಬೇಗ ಸಂಪಾದನೆ ಮಾಡಬೇಕು. ಅದರಲ್ಲೇ ಹೆಚ್ಚು ಗಮನವನ್ನು ಕೊಡ್ತೀರಿ. ಆಸ್ತಿ ಸಂಪಾದನೆ ಮಾಡೋದು ಹೆಚ್ಚು ಗಮನ ಮತ್ತು ಹೆಚ್ಚು ಎಫರ್ಟ್ ಆಗ್ತೀರಿ. ಸ್ವಲ್ಪ ನೋಡ್ಕೊಂಡು ಮಾಡಿ, ಅನುಕೂಲ ಆಗೇ ಆಗ್ತದೆ. ಮತ್ತು ದೇವತಾ ಕಾರ್ಯಗಳು ಮಾಡುವಂಥ ಚಾನ್ಸ್ ಚೆನ್ನಾಗಿದೆ. ತೀರ್ಥಯಾತ್ರೆಗಳಿಗೆ ಹೋಗಿ ಬರುವಂಥ ಚಾನ್ಸ್ ಚೆನ್ನಾಗಿದೆ. ಮತ್ತು ಹಣಕ್ಕೆ ಸದ್ವಿನಿಯೋಗವನ್ನು ಖರ್ಚು ಮಾಡುವಂಥ ಕೆಲವು ವಿಚಾರಗಳಲ್ಲಿ ಭಾಳ ಚೆನ್ನಾಗಿ. ಧರ್ಮ ಕಾರ್ಯಗಳ ಖರ್ಚಾದರೆ ಇದೇನು ತೊಂದರೆ ಇಲ್ಲ. ಅದು ದೇವರ ಪ್ರೀತನಾಗ್ತಾನೆ, ಅದರಿಂದ ಅನುಕೂಲವಾಗ್ತದೆ. ಮತ್ತು ಗುರುವಿನ ಅನುಗ್ರಹದಿಂದ ಮತ್ತು ಉಚ್ಚ ಗುರು ಇರೋದರಿಂದ ಸಕಲ ವಿಧವಾದ ಭೋಗ್ಯ ಭಾಗ್ಯಗಳು, ಸಂಪತ್ತುಗಳು ಅನುಭವಿಸುವಂಥ ಯೋಗ ಭಾಳ ಚೆನ್ನಾಗಿದೆ. ಯಾವುದೇ ಕಾರಣಕ್ಕೂ ನಿಮಗೆ ಕೆಟ್ಟದಾಗೋ ಚಾನ್ಸಸ್ ಭಾಳ ಕಡಿಮೆ ಗುರುವಿಂದ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕ ಧನಲಾಭಗಳನ್ನು ನೋಡುವ ಚಾನ್ಸಸ್ ಚೆನ್ನಾಗಿದೆ. ನೀವು ಎಫರ್ಟ್ ಹಾಕಬೇಕು. ನಿಮ್ಮ ಕೆಲಸ, ನಿಮ್ಮ ಮನೆ, ನಿಮ್ಮ ವ್ಯವಹಾರ ಏನಿದೆ ಹೆಚ್ಚು ವರ್ಕ್ ಹಾಕಬೇಕಲ್ಲಿ. ಅದು ಬಿಟ್ಟು ನಾನು ಬೇರೆ ಕಡೆ ಮಾಡ್ತೀನಿ, ಭಾಳ ತೊಂದರೆಗಳಾಗ್ತದೆ. ಮತ್ತು ನಿಮ್ಮ ಹತ್ತಿರ ಹಣ ಇಲ್ಲದೇ ಇರೋದಕ್ಕಂಥ ದಿನವೇ ಇಲ್ಲ. ದುಡ್ಡು ಕಾಸು ಇದ್ದೇ ಇರ್ತದೆ. ಯಾವುದೋ ಒಂದು ದುಡ್ಡು ಕಾಸು ನಿಮ್ಮ ಕೈಲಿ ಓಡಾಡ್ತಾನೆ ಇರ್ತದೆ. ಮತ್ತು ನಿಮಗೆ ಜೀವನದಲ್ಲಿ ಸ್ವಂತ ಉದ್ಯೋಗ, ಸ್ವಂತ ವ್ಯಾಪಾರ ವ್ಯವಹಾರ ಮಾಡಿದ್ರೆ ಮಾತ್ರ ಅಭಿವೃದ್ಧಿಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ಕಾರಣ ನೀವು ಯಾರಿಗೂ ತಲೆ ಬಗ್ಗಿಸಿ ಕೆಲಸ ಮಾಡುವಂಥ ಚಾನ್ಸಸ್ ಭಾಳ ಕಡಿಮೆ ನೀವು. ಮತ್ತು ಯಾವುದೇ ವ್ಯಾಪಾರ ಮಾಡಿದರೂ ನಿಮ್ಮ ಮಾತಿನ ಲಾಭದಿಂದ ಪಡೆಯುವಂಥ ಯೋಗ ಚೆನ್ನಾಗಿದೆ. ನೀವೇನು ಇನ್ವೆಸ್ಟ್ ಮಾಡಬೇಕಾಗಿಲ್ಲ. ದುಡ್ಡು ಕಾಸು ನಿಮ್ಮ ಮಾತು, ನಿಮ್ಮ ನಡವಳಿಕೆ, ನಿಮ್ಮ ರೀತಿ ನೀತಿಯಿಂದಲೇ ವ್ಯಾಪಾರಗಳು ಬಹಳ ಅಭಿವೃದ್ಧಿ ಆಗ್ತದೆ. ಈ ತಿಂಗಳಲ್ಲಿ ಅಷ್ಟು ಫಲ ಇದೆ. ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಾದರೂ ಅನುಕೂಲ ಆಗ್ತದೆ. ಪಾಸಿಟಿವ್ ವರ್ಕ್ ಆಗ್ತದೆ, ನೆಗೆಟಿವ್ ಬರೋದಿಲ್ಲ. ಸ್ವಲ್ಪ ನಿಧಾನ ಆಗ್ಬೋದೇ, ಕೆಲಸ ಅಂತೂ ಹಾಗೆ ಆಗ್ತದೆ. ಮತ್ತು ಕೆಲವು ವಿಷಯದಲ್ಲಿ ಸ್ವಯಂಕೃತ ಅಪರಾಧಗಳನ್ನು ಮಾಡ್ಕೊತೀರಿ. ಯಾಕೆಂದರೆ ಹೊಗಳಿದ್ರೆ ನೀವು ಏನು ಬೇಕಾದ್ರೂ ಮಾಡ್ಕೊಬಿಡ್ತೀರಿ. ಆ ಹೊಗಳಿ ನಿಮ್ಮನ್ನು ಕೆಡಿಸ್ತಾರೆ. ಎಚ್ಚರವಾಗಿರಬೇಕಾಗ್ತದೆ. ಮತ್ತು ಯಾಕೆಂದರೆ ನಿಮ್ಮ ಜೀವನದಲ್ಲಿ ಯಾರು ಏನೇ ಸಹಾಯ ಮಾಡಿದರು ಮತ್ತು ಯಾರಿಗೇನೇ ನೀವು ಹೆಲ್ಪ್ ಒಂದು ಅನುಕೂಲ ಮಾಡಿಕೊಟ್ರು ಸಹ ಗುಡ್ ನೇಮ್ಸ್ ಬರಲ್ಲ ನಿಮಗೆ. ಯಾವುದೇ ಕಾರಣಕ್ಕೂ ನಿಮ್ಮ ಮಾತಿಗೆ ಬೆಲೆ ಬರಲ್ಲ, ಕಿಮ್ಮತ್ತು ಬರಲ್ಲ. ನಿಮ್ಮಿಂದ ಕೆಲಸ ಮಾಡ್ಕೊತಾರೆ ಅಷ್ಟೇ. ನಿಮಗೆ ತಿರುಗಿಸಿ ಫಲ ಕೊಡುವಂಥವ್ರು, ತಿರುಗಿ ಉಪಕಾರ ಮಾಡುವಂಥ ಬುದ್ಧಿ ಯಾರಿಗೂ ಬರೋದಿಲ್ಲ. ಅದು ವೃಷಭರಾಶಿ ಗುಣ. ಏನು ಮಾಡೋಕ್ಕೆ, ವೃಷಭರಾಶಿ ಕಟ್ಟಿಟ್ಟ ಬುದ್ಧಿ ಅದು. ಯಾರಿಗೇನು ಮಾಡಿಕೊಟ್ರು ನಿಮಗೆ ಒಳ್ಳೆಯ ಹೆಸರು ಬರೋದಿಲ್ಲ. ಮತ್ತು ಕಷ್ಟಕ್ಕೆ ನೀವು ಬೇಕಷ್ಟೇ, ಸುಖಕ್ಕೆ ನಿಮ್ಮನ್ನು ಯಾರೂ ತಗೊಳ್ಳೋದಿಲ್ಲ. ಅದು ಫಲ ಜಾಸ್ತಿ ಇದೆ. ಹಾಗಾಗಿ ಸುಮ್ಮನೆ ಕಷ್ಟ ಬಿದ್ದು ಹಾಳು ಮಾಡೋಕ್ಕೆ ಹೋಗ್ಬಾರ್ದು. ಯಾರಿಗೆಲ್ಲ ಸುಮ್ಮನೆ ಸಿಕ್ಕಿದವ್ರಿಗೆಲ್ಲ ಉಪಾಯ ಹೇಳೋದು, ಸಿಕ್ಕಿದವ್ರಿಗೆಲ್ಲ ಪ್ಲ್ಯಾನ್ ಕೊಡೋದೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ಯಾರು ಪ್ಲ್ಯಾನ್ ಕೊಟ್ಟರು ಒಳ್ಳೇದು ಹೇಳಿದ್ರು ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡ್ತಾ ವಿನ ಪಾಸಿಟಿವ್ ಮಾತಾಡುವಂಥ ವ್ಯಕ್ತಿಗಳು ಭಾಳ ಕಡಿಮೆ ನಿಮ್ಮ ಲೈಫ್ಗಳಲ್ಲಿ.
ಮತ್ತು ಹಣ ಸಹಾಯವನ್ನು ಏನೋ ಮಾಡಿಬಿಡ್ತೀರಿ, ಹೆಲ್ಪ್ ಮಾಡಿ ಅವ್ರ ಕಷ್ಟ ಸುಖಕ್ಕೆ, ಆದರೆ ಅದು ವಾಪಸ್ಸು ಬರೋದಿಲ್ಲ. ಅದು ತೊಂದರೆಗಳಿಗೆ ಸಿಗಾಕ್ತದೆ, ಜಗಳ ಕದಗಳಾಗ್ತದರಿಂದ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿಕೊಳ್ಳಿ. ಮತ್ತು ಹೊಸ ಹೊಸ ಜವಾಬ್ದಾರಿಗಳು ಉದ್ಯೋಗದಲ್ಲಿಯೂ ಆಗ್ತದೆ, ಕುಟುಂಬದಲ್ಲಿಯೂ ಆಗ್ತದೆ. ಸ್ವಲ್ಪ ನೋಡ್ಕೊಳ್ಳಿ, ಅಲ್ಲಿ ಹೆಚ್ಚು ಜವಾಬ್ದಾರಿ ಇರ್ತದೆ. ಹಾಗಾಗಿ ಹೆಚ್ಚು ನೀವು ಎಫರ್ಟ್ ಹಾಕಬೇಕಾದ್ರೆ ನೀವು ಮಾಡುವಂಥ ಕೆಲಸಗಳು ಉದ್ಯೋಗದಲ್ಲಿ ಸ್ಥಾನದಲ್ಲಿ, ಮನೆಗಳಲ್ಲಿ ಆದಷ್ಟು ಏನು ಕೆಲಸಗಳಿರುತ್ತೋ ಅದನ್ನು ನೀವು ಮಾಡಿಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಿಕೊಳ್ಳಿ. ಅದು ಬಿಟ್ಟು ಬೇರೆ ವ್ಯವಹಾರಕ್ಕೆ ಹೋಗಬಾರ್ದು, ಇದರಿಂದ ತೊಂದರೆಗಳಾಗ್ತದೆ. ಮತ್ತು ದೊಡ್ಡ ದೊಡ್ಡ ಕೆಲಸಗಳು, ದೊಡ್ಡ ದೊಡ್ಡ ವ್ಯವಹಾರ ಕೈ ಹಾಕ್ತೀರಿ, ಆ ಕಾರ್ಯಗಳು ಸಹ ನಿಮಗೆ ಕೈ ಹಿಡಿಯುವಂಥ ಭಾಳ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ. ಮತ್ತು ಹಿರಿಯರ ಆತ್ಮೀಯರು ಸಹ ನಿಮಗೆ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ, ಅದಕ್ಕೂ ಪ್ರಯತ್ನವನ್ನು ಮಾಡಿ. ನಿಮ್ಮ ಆರೋಗ್ಯಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು, ಆರೋಗ್ಯವನ್ನು ಟೆನ್ಷನ್ಸ್ ಕಮ್ಮಿ ಆಗಬೇಕು, ಮನೋವ್ಯತೆ ಕಮ್ಮಿ ಆಗಬೇಕು ನಿಮಗೆ. ಮತ್ತು ಜನಗಳಿಂದ ಬೀಳುವಂಥ ಕೆಟ್ಟ ದೃಷ್ಟಿಗಳು ಕಡಿಮೆ ಆಗಬೇಕು ಅಂದರೆ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂತಹದ್ದು ಈ ತಿಂಗಳಲ್ಲಿ ಕುಜ ಶಾಂತಿಯನ್ನು ಮಾಡ್ಕೋಬೇಕಾಗ್ತದೆ. ಕುಜನಿಗೆ ಸಂಬಂಧಪಟ್ಟ ತೊಗರಿಬೇಳೆ ದಾನ ಕೊಡುವಂತಹದ್ದು, ಅಷ್ಟೋತ್ರ ಓದುವಂತಹದ್ದು, ಸುಬ್ರಹ್ಮಣ್ಯ ದರ್ಶನ ಮಾಡುವಂತಹದ್ದು, ಮತ್ತು ಒಟು ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಟ್ಟು ನಮಸ್ಕಾರ ಮಾಡುವಂತಹದ್ದು ಎಲ್ಲ ಮಾಡಿದರೆ ಎಲ್ಲ ಕಷ್ಟ ಪರಿಹಾರ ಆಗ್ತದೆ, ಯಾವುದೇ ನೋವುಗಳು ಬರೋದಿಲ್ಲ, ಎಲ್ಲ ಶುಭಫಲವನ್ನು ನೀವು ಕಾಣ್ಬೋದು. ನಮಸ್ಕಾರಗಳು.